Superwoman or a silent sufferer? Meet my patient Anita, a multitasking working mom just like most of you. ಕ್ಲೀನಿಂಗ್, ಕುಕಿಂಗ್, ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಅದಾದಮೇಲೆ ಆಫೀಸಲ್ಲಿ ಕಂಟಿನ್ಯೂಸ್ಲಿ ಇನ್ ಫ್ರಂಟ್ ಆಫ್ ಸಿಸ್ಟಮ್. ಹರ್ ಹ್ಯಾಂಡ್ಸ್ ನೆವರ್ ರಿಯಲಿ ಗಾಟ್ ಎ ಬ್ರೇಕ್. ಆಫ್ಟರ್ ಎ ಟೈರಿಂಗ್ ಡೇ ಒಂದಿನ ಫಿಂಗರ್ಸಲ್ಲಿ ನಮ್ನೆಸ್ ಶುರು ಆಯಿತು. ಅದಾದಮೇಲೆ ಕೈಯೆಲ್ಲ ಜುಮ್ ಅಂತ ಇತ್ತು, ಅಂದರೆ ಇಂಡೆಕ್ಸ್ ಫಿಂಗರ್, ಥಮ್ ಫಿಂಗರ್ ಎಲ್ಲ ಜುಮ್ ಅಂತ ಇತ್ತು. ಶಿ ನೆಗ್ಲೆಕ್ಟೆಡ್. ಹಾಗೆ ಕಂಟಿನ್ಯೂ ಆಯಿತು. ಫೋನ್ ಇಟ್ಕೊಳ್ಳೋದು ಕೂಡ ಕಷ್ಟ ಆಗೋಕ್ಕೆ ಶುರು ಆಯಿತು. ಅದಾದಮೇಲೆ ನೋಡಿದ್ರೆ ಏನಾದ್ರು ಗ್ರಿಪ್ ಮಾಡಿದ್ರೆ ಹ್ಯಾಂಡ್ ಗ್ರಿಪ್ ವೀಕ್ ಅನ್ನಿಸ್ತಾ ಇತ್ತು. ದಟ್ಸ್ ವೆನ್ ಶಿ ವಾಕ್ಡ್ ಇನ್ ಟು ಮೈ ಕ್ಲಿನಿಕ್. Do you know what's the diagnosis of this? It is called carpal tunnel syndrome. ನಿಮ್ಮ ರಿಸ್ಟ್ದು ಈ ಭಾಗದಲ್ಲಿ ಮೀಡಿಯನ್ ನರ್ವ್ ಅಂತ ಇರುತ್ತೆ. ಅದು ನಿಮ್ಮ ಹಾಫ್ ಆಫ್ ದ ಹ್ಯಾಂಡ್ಗೆ ಸಪ್ಲೈ ಮಾಡ್ತಾ ಇರುತ್ತೆ. ಈ ನರ್ವ್ ಏನಾದರೂ ಈ ಜಾಗದಲ್ಲಿ ಕಂಪ್ರೆಸ್ ಆದರೆ, ಅಂದರೆ ತುಂಬ ಈ ಕೈದು ಮೂಮೆಂಟ್ ಮಾಡೋದ್ರಿಂದ, ತುಂಬ ವರ್ಕ್ ಮಾಡೋದ್ರಿಂದ, ಅಂದರೆ ಚಪಾತಿ ಹಿಟ್ಟು ಕಲಸೋದಿರ್ಬೋದು, ಬಟ್ಟೆ ಒಗೆಯುವಾಗ ಹಿಂಡೋದಿರ್ಬೋದು, ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಟೈಪ್ ಮಾಡೋದಿರ್ಬೋದು, ಈ ಥರ ಹಲವಾರು ಥಿಂಗ್ಸಿಂದ ಈ ಭಾಗದಲ್ಲಿ ಕಂಪ್ರೆಸ್ ಆಗ್ಬೋದು. ಕಂಪ್ರೆಸ್ ಆದಾಗ ಏನಾಗುತ್ತೆ, ಈ ಥರ ನರ್ವ್ ಈ ಭಾಗಕ್ಕೆ ಸಪ್ಲೈ ಮಾಡುತ್ತಲ್ವ, ಅಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ಟಿಂಗ್ಲಿಂಗ್, ನಮ್ನೆಸ್, ನೈಟ್ ಟೈಮಲ್ಲಿ ಪೇಯ್ನ್ ಬರೋದು, ತುಂಬ ಸಿವಿಯರ್ ಆದಾಗ ಹ್ಯಾಂಡ್ ಗ್ರಿಪ್ ಕೂಡ ವೀಕ್ ಆಗ್ಬೋದು. ಬಟ್ ವಾಟ್ ಈಸ್ ದ ಗುಡ್ ನ್ಯೂಸ್? ದ ಗುಡ್ ನ್ಯೂಸ್ ಇಸ್ ದೆರ್ ಇಸ್ ಡೆಫಿನೆಟ್ಲಿ ಟ್ರೀಟ್ಮೆಂಟ್. ಮೆಡಿಸಿನ್ಸ್ ಆಗ್ಬೋದು, ಅಲ್ಲಿ ಇದೇ ಭಾಗಕ್ಕೆ ಇಂಜೆಕ್ಷನ್ ಕೊಡೋದಿರ್ಬೋದು, ಅಥವಾ ತುಂಬ ಸಿವಿಯರ್ ಕೇಸಸಲ್ಲಿ ಸರ್ಜರಿ ಬೇಕಾಗ್ಬೋದು. ಸೊ ಮೈ ಡಿಯರ್ ಲೇಡೀಸ್, ಡೋಂಟ್ ನೆಗ್ಲೆಕ್ಟ್ ಯೋರ್ ಓನ್ ಹೆಲ್ತ್. ನೀವು ಹೆಂಗೆ ಬೇರೆ ನಿಮ್ಮ ಫ್ಯಾಮಿಲಿಗೆಲ್ಲ ಕೇರ್ ತೊಗೋತೀರಾ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆಲ್ಸೋ.